ಹಿರಿಯೂರು ಉಪಚುನಾವಣೆಗೆ ಕಾಂಗ್ರೆಸ್ ಭರ್ಜರಿ ಸಿದ್ಧತೆ ಮಾಡಿಕೊಳ್ಳುತ್ತಾ ಇದೆ. ಇಂದಿನಿಂದಲೇ ತಯಾರಿಯನ್ನು ಆರಂಭಿಸಿದೆ ಕೈ ಪಕ್ಷ. ನಾಯಕರು ಕೂಡ ಸಕ್ರಿಯರಾಗಿದ್ದಾರೆ. ಪಕ್ಷ ಸಂಘಟನೆ ಚುನಾವಣಾ ತಯಾರಿಗೆ ಉಸ್ತುವಾರಿಗಳನ್ನು ನೇಮಕ ಮಾಡಿದ್ದಾರೆ. ಮಾಜಿ ಸಚಿವರು ಶಾಸಕರಿಗೆ ಜವಾಬ್ದಾರಿ ಹಂಚಿಕೆ ಮಾಡಿದ್ದಾರೆ ಮತ್ತು ನಗರಸಭೆ ಹೋಬಳಿವಾರು ಹೊಣೆಗಾರಿಕೆ ಕೊಟ್ಟಿದ್ದಾರೆ. ಸ್ಥಳೀಯ ಮಟ್ಟದಲ್ಲಿ ಕಾರ್ಯಕರ್ತರನ್ನ ಸಜ್ಜುಗೊಳಿಸುವಂಥ ಪ್ರಯತ್ನ ಇದು. ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಪಕ್ಷ ಸಂಘಟಿಸುವಂತೆ ಹೊಣೆ ಕೊಟ್ಟಿದ್ದಾರೆ. ಹಿರಿಯೂರು ಸುಧಾಕರ್ ಅವರಿದ್ದರು ಸಚಿವರು, ಅವರು ನಿಧನರಾದರು. ಅವರಿಂದ ತೆರವಾಗಿರುವಂಥ ಕ್ಷೇತ್ರ ಇದು. ಕಾಂಗ್ರೆಸ್ನ ಭದ್ರಕೋಟೆ ಅಂತ ಈಗ ಅದು ಬಹಳ ವರ್ಷಗಳಿಂದ ಹಾಗೇ ಇದೆ. ಬಟ್ ಅದನ್ನು ವಾಪಸ್ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಬೇಕು ಅಂತ ಕಾಂಗ್ರೆಸ್ನವರು ಬಹಳ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈಗ ಉಸ್ತುವಾರಿಗಳನ್ನು ಕೂಡ ಅಲ್ಲಿ ನೇಮಕ ಮಾಡಿದ್ದಾರೆ. ಆ ಹೆಸರನ್ನು ಕೂಡ ಈಗ ರಿವೀಲ್ ಮಾಡಿದ್ದಾರೆ, ಯಾರ್ಯಾರಿಗೆ ಯಾವ್ಯಾವ ಭಾಗವನ್ನು ಕೊಟ್ಟಿದ್ದೀವಿ ಅಂಥೇಳಿ. ಬಟ್ ಈಗ ಸ್ಥಳೀಯ ಮಟ್ಟದಲ್ಲೂ ಕಾರ್ಯಕರ್ತರನ್ನು ಕೂಡ ಸಜ್ಜುಗೊಳಿಸುವಂಥ ಒಂದು ಪ್ರಯತ್ನ ಆಗಬೇಕಾಗಿದೆ. ನಗರಸಭೆ ಮತ್ತು ಹೋಬಳಿವಾರು ಕೂಡ ನಾಯಕರಿಗೆ ಇಲ್ಲಿ ಮಣೆ ಹಾಕಿದ್ದಾರೆ. ಶತಾಯಗತಾಯ ಅದನ್ನು ಪಡೆದುಕೊಳ್ಳೇಬೇಕು ಅಂಥೇಳಿ ಭಾಳ ಪ್ರಯತ್ನ ಪಡ್ತಾ ಇದ್ದಾರೆ. ಈ ಕಡೆ ಬಿ ಜೆ ಪಿಯವರೇನು ಸುಮ್ಮನೆ ಕೂತಿಲ್ಲ. ಈಗೇನೋ ಅಲ್ಲಿ JDS BJP ಈಗ ಮೈತ್ರಿ ಮಾಡ್ಕೊಂಡಿದ್ದಾರಲ್ವ, ಇಬ್ಬರೂ ಒಟ್ಟಿಗೆ ಅಲ್ಲಿ ಮೈತ್ರಿಯಿಂದ ಕಣಕ್ಕೆ ಅಭ್ಯರ್ಥಿ ಹಾಕಿದರೆ ಅದು ಟಫ್ ಫೈಟ್ ಆಗುತ್ತೆ ಕಾಂಗ್ರೆಸ್ನವ್ರಿಗೆ. ಯಾವ ರೀತಿ ಇಲ್ಲಿ ಸ್ಟ್ರಾಟಜಿಗಳನ್ನು ಮಾಡಬೇಕು, ಹೆಂಗೆ ಇದನ್ನು ವಶಪಡಿಸ್ಕೊಳ್ಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವು ನೀಡ್ತಾರೆ. ಶಿವು, ಈಗ ಶತಾಯಗತಾಯ ಹಿರಿಯೂರನ್ನು ಮತ್ತೆ ಗೆಲ್ಲಬೇಕು ಅಂತ ಕಾಂಗ್ರೆಸ್ ಸ್ಟ್ರಾಟಜಿ ಮಾಡ್ತಾ ಇದೆ. ಈಗ ಅಲ್ಲಿ ಮೈತ್ರಿ ಏನಾದರೂ ಅಭ್ಯರ್ಥಿ ಕಣಕ್ಕೆ ಇಳಿದ್ರೆ, ಮೈತ್ರಿ ಮಾಡ್ಕೊಂಡಿದ್ದೆ ಆದರೆ ಆ ಭಾಗದಲ್ಲಿ ಟಫ್ ಫೈಟ್ ಅಂದರೂ ಖಂಡಿತ ಆಗುತ್ತೆ. ಇಲ್ಲಿ ಏನೇನು ಸ್ಟ್ರಾಟಜಿಗಳು ವರ್ಕೌಟ್ ಆಗ್ಬೋದು ಅಂತ ಕಾಂಗ್ರೆಸ್ದು? ಪ್ರಭು, ಹಿರಿಯೂರಲ್ಲಿ ಸಚಿವರಾಗಿದ್ದಂತ ಸುಧಾಕರ್ ಅವರು ನಿಧನರಾದ ನಂತರ ಈಗ ತೆರವಾಗಿದೆ ಆ ಕ್ಷೇತ್ರಕ್ಕೆ. ಈಗ ಉಪಚುನಾವಣೆ ಕೂಡ ಎದುರಾಗ್ತಾ ಇದೆ. ಅದರ ಜೊತೆಗೆ ವಿನಯ್ ಕುಲಕರ್ಣಿ ಅವರ ಧಾರವಾಡ ಕ್ಷೇತ್ರಕ್ಕೂ ಕೂಡ ಉಪಚುನಾವಣೆ ಆಗ್ಬೇಕಾಗಿದೆ. ಆದ್ರೆ ಕೋರ್ಟ್ ಇನ್ನೂ ಕೂಡ ಅವರು ಮೇಲ್ಗೆ ಅರ್ಜಿಯನ್ನ ಹಾಕಿರೋದ್ರಿಂದ ಸಹಜವಾಗಿ ಅದು ಗೊಂದಲ ಹಾಗೆ ಮುಂದುವರೆದಿದೆ ಧಾರವಾಡ. ಆದ್ರೆ ಹಿರಿಯೂರಿಗೆ ಯಾವ ಕ್ಷಣದಲ್ಲಿ ಬೇಕಾದ್ರೂ ಕೂಡ ಚುನಾವಣಾ ಆಯೋಗ ದಿನಾಂಕವನ್ನ ಘೋಷಣೆ ಮಾಡಬಹುದು ಅನ್ನುವಂತ ಚರ್ಚೆಗಳು ಈಗಾಗಲೇ ಶುರುವಾಗ್ತಾ ಇದೆ. ಆ ಕಾರಣಕ್ಕೆ ಕಾಂಗ್ರೆಸ್ ಒಂದು ಹೆಜ್ಜೆಯನ್ನ ಮುಂದಿಟ್ಟು ಹಿರಿಯೂರು ಕ್ಷೇತ್ರವನ್ನ ಮತ್ತೆ ಪಕ್ಷದಲ್ಲೇ ಉಳಿಸ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ನಾಯಕರನ್ನ ಈಗ ಉಸ್ತುವಾರಿಯನ್ನಾಗಿ ಮಾಡಿದೆ. ಚುನಾವಣೆಯನ್ನ ಈಗಿನಿಂದಲೇ ಚುನಾವಣಾ ತಯಾರಿಯನ್ನ ಪ್ರಾರಂಭಿಸಿದೆ, ಉಸ್ತುವಾರಿಗಳನ್ನ ಮಾಡಿದೆ. ಮಾಜಿ ಸಚಿವರು, ಮಾಜಿ ಶಾಸಕರು, ಹಾಗೆ ಹಾಲಿ ಶಾಸಕರು, MLCಗಳು ಇವರಿಗೆ ಇವರಿನ ವಾರ್ಡ್ ಮತ್ತೆ ಹೋಬಳಿವಾರು ಜವಾಬ್ದಾರಿಗಳನ್ನ ಕೊಡುವ ಮೂಲಕ ಅಲ್ಲಿ ಸ್ಥಳೀಯ ಮಟ್ಟದ ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ಕೊಳ್ಳೋದು, ಸ್ಥಳೀಯ ಮುಖಂಡರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಆ ಕ್ಷೇತ್ರದಲ್ಲಿ ಪಕ್ಷದ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಳ್ಳುವಂತಹ ಒಂದು ಸೂಕ್ತವಾದಂತಹ ವಾತಾವರಣವನ್ನ ನಿರ್ಮಾಣ ಮಾಡಿ ಅಂತೇಳಿ ಈಗ ಜವಾಬ್ದಾರಿಗಳನ್ನ ಕೊಡಲಾಗಿದೆ. ಅವರಿಗೆ ಯಾವ್ಯಾವ ವಾರ್ಡು, ಯಾವ್ಯಾವ ಹೋಬಳಿ ಅಂತೇಳಿ ಈಗಾಗಲೇ ನಿಗದಿಯನ್ನು ಕೂಡ ಮಾಡಲಾಗಿದೆ. ಈಗ ಅವರು ಅಲ್ಲಿ ಪಕ್ಷ ಸಂಘಟನೆ ಮತ್ತೆ ಚುನಾವಣಾ ತಯಾರಿಯನ್ನ ಮುಗಿಸ್ಬೇಕಾಗತ್ತೆ. ಮೊದಲಿನಿಂದಲೇ ಈ ಒಂದು ಪ್ರಯತ್ನ ಆದ್ರೆ ಕ್ಷೇತ್ರವನ್ನ ಚುನಾವಣೆಯಲ್ಲಿ ನಾವು ಗೆಲ್ಲಬಹುದು ಅನ್ನುವಂತ ನಿರೀಕ್ಷೆ ನಾಯಕರು ಇಟ್ಕೊಂಡಿದ್ದಾರೆ ಪ್ರಭು. ಸೊ ಹಾಗಾಗಿ ಜವಾಬ್ದಾರಿಗಳನ್ನ ಹಂಚಿಕೆ ಮಾಡಿದ್ದಾರೆ. ಎಸ್, ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗೆ.